ನಮಸ್ಕಾರ ಸ್ನೇಹಿತರೆ. ನಿನ್ನೆ ವಿಶ್ವ ಅಮ್ಮಂದರ ದಿನಾಚರಣೆ ನಡೀತು. ಇಡೀ ದೇಶಾದ್ಯಂತ, ರಾಜ್ಯಾದ್ಯಂತ, ಇಡೀ ವಿಶ್ವವೇ ಅಮ್ಮಂದರ ದಿನಾಚರಣೆಯನ್ನು ಆಚರಿಸ್ತು. ಆದರೆ ನಾನು ಹೇಳ್ತೀನಿ ಕೇಳಿ, ತಾಯಿ ಆಶೀರ್ವಾದ, ಆರೈಕೆ, ಪ್ರೋತ್ಸಾಹ, ಪ್ರೀತಿ, ವಿಶ್ವಾಸ, ಅಂತಃಕರಣ ಎಲ್ಲ ಇದ್ರೂ ಕೂಡ ನಮಗೆ ದಿನನಿತ್ಯವೂ ಕೂಡ ಅಮ್ಮಂದಿರ ದಿನಾಚರಣೆ. ಏಕೆಂದರೆ ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ನಾವು ಬಡವರಾಗಲಿ ಇದಾಗಲಿ ನಾವು ಒಪ್ಪತ್ತಿನ ಗಂಜಿ ಕುಡ್ಕೊಂಡು ನಿಮ್ದಿಂದ ನಮ್ಮನ್ನು ಚಿಕ್ಕವರಿಂದ ದೊಡ್ಡವರಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ತಾಯಿ. ಹಾಗಾಗಿ ಎಷ್ಟೋ ಜನ ಶ್ರೀಮಂತರು ಮತ್ತು ಉಳ್ಳವರು ಇವತ್ತು ದಿನ ತಂದೆ ತಾಯಿಗೆ ಒಂದು ತನ್ನ ಕೊಡದೆ ಬೀದಿಗೆ ಹಾಕಿರ್ತಕ್ಕಂಥ ಸಂದರ್ಭ ನೋಡ್ತೇವೆ. ಮತ್ತು ಅನಾಥಾಶ್ರಮಕ್ಕೆ ಹಾಕಿರೋದು ನೋಡ್ತೇವೆ, ಮತ್ತು ವೃದ್ಧಾಶ್ರಮಕ್ಕೆ ಹಾಕಿರ್ತಕ್ಕಂಥದ್ದು ನೋಡ್ತೇವೆ. ಹಾಗಾಗಿ ನಮ್ಮನ್ನು ಇಷ್ಟರಿಂದ ಇಲ್ಲಿ ತನಕ ನಮ್ಮನ್ನು ಕಾಪಾಡಿಕೊಂಡು ಜೋಪಾನಕ್ಕೆ ಬಂದಿರ್ತಕ್ಕಂಥ ಎಲ್ಲ ತಂದೆ ತಾಯಂದ್ರಿಗೂ ವಿಶೇಷವಾಗಿ ತಾಯಂದರು, ಆ ಮಾತೆ ಇಲ್ಲ ಅಂತಂದರೆ ಈ ಜಗತ್ತೇ ಇಲ್ಲ. ತಾಯಿ ಅಂತಕ್ಕಂಥದ್ದು ಅಮೂಲ್ಯವಾಗಿರ್ತಕ್ಕಂಥದ್ದು. 300 ಮುಕ್ಕೋಟಿ ದೇವತೆಗಳಿಗೂ ಸಮಾನ ಇಲ್ಲ. ನಮ್ಮ ತಾಯಿ ಎಲ್ಲ, ಎಲ್ಲರ ತಾಯಂದರು ಕೂಡ ಇವತ್ತು ದೇವರಿಗಿಂತ ಮೇಲಾಗಿದ್ದಾರೆ. ಹಾಗಾಗಿ ಇವತ್ತು ಎಲ್ಲ ನಿನ್ನೆ ಆಚರಿಸಿದ್ರು, ಮೇ 12ನೇ ತಾರೀಕು ಆಚರಿಸಿದ್ರು ವಿಶ್ವ ತಾಯಂದಿರ ದಿನಾಚರಣೆ ಅಂತ. ಆದರೆ ಇವತ್ತು ನಾನು ಹೇಳ್ತಿದ್ದೀನಿ, ಇಂಥ ತಾಯಿ ತಂದೆಯ ಪ್ರೀತಿ, ವಾತ್ಸಲ್ಯ, ಮಮತೆ ಇದ್ರೆ ನಾವು ದಿನನಿತ್ಯ ಕೂಡ ವಿಶ್ವ ಅಮ್ಮಂದಿರ ದಿನಾಚರಣೆಯನ್ನು ಆಚರಿಸ್ಬೋದು. ಯಾಕೆಂದರೆ ಒಂದೊತ್ತು ಉಪವಾಸ ಇದ್ದರೂ ಕೂಡ ತಾಯಿ 10 ಮಕ್ಕಳನ್ನ ತಾಯಿ ಸಾಕ್ತಾಳೆ. ಆದರೆ 10 ಮಕ್ಕಳು ಒಬ್ಬ ತಾಯಿನ ನೋಡ್ಕೊಳ್ಳೋಕ್ಕಾಗಲ್ಲ. ಅಂಥ ಸಂದರ್ಭವನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಮತ್ತೊಮ್ಮೆ ವಿಶ್ವ ಅಂತಾರಾಷ್ಟ್ರೀಯ ಅಮ್ಮಂದಿರ ದಿನಾಚರಣೆ ಆರ್ಥಿಕ ಶುಭಾಶಯಗಳು.